ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಕಳ್ಳದಾರಿಯಲ್ಲಿ ಮದ್ಯ ಸಾಗಾಟ ಮಾಡುತ್ತಿದ್ದವರ ವಿರುದ್ಧ ಬಾಗಲಕೋಟೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜಿಲ್ಲಾ ಅಬಕಾರಿ ಎಸ್ಪಿ ವೀರಣ್ಣ ಬಾಗೇವಾಡಿ ನೇತೃತ್ವದ ತಂಡ ನೀತಿ ಸಂಹಿತೆ ಜಾರಿಯಾದ ದಿನದಿಂದ ಇಲ್ಲಿಯವರೆಗೂ ಸುಮಾರು 37 ಪ್ರಕರಣ ದಾಖಲಿಸಿ 35 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 605 ಲೀಟರ್ ಮದ್ಯ, 67 ಲೀಟರ್ ಗೋವಾ ಎಣ್ಣೆ, 95 ಲೀಟರ್ ಬಿಯರ್ ಸೀಸ್ ಮಾಡಿದ್ದಾರೆ. ಇನ್ನು ಇಂದು ಅಬಕಾರಿ ಇಲಾಖಾ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆ ಮುಂದುವರೆಸಿ ಮುಧೋಳ ವಲಯ ವ್ಯಾಪ್ತಿಯಲ್ಲಿ ಅರುಣ ಯಲ್ಲಪ್ಪ ಕಲ್ಲೋಳಿ ಎಂಬಾತನ ಮನೆ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಒರಿಜಿನಲ್ ಚಾಯ್ಸ್ ವಿಸ್ಕಿಯ 90 ಎಂಎಲ್ನ 40 ಬಾಕ್ಸ್ನಲ್ಲಿದ್ದ 3840 ಟೆಟ್ರಾ ಪ್ಯಾಕೆಟ್ ಮದ್ಯವನ್ನ ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ 1.54 ಲಕ್ಷ ಎಂದು ಅಂದಾಜಿಸಲಾಗಿದೆ. ಇನ್ನು ಆರೋಪಿ ಮೇಲೆ ಪ್ರಕರಣ ದಾಖಲಾಗಿದ್ದು, ಈ ಮದ್ಯ ಯಾವ ಪಕ್ಷಕ್ಕೆ, ಯಾವ ನಾಯಕನಿಗೆ ಸೇರಿದ್ದು ಎಂಬುದರ ತನಿಖೆ ನಡೆಸಲಾಗುತ್ತಿದೆ. 45 ಲೀಟರ್ ಮದ್ಯವನ್ನ ನೀತಿ ಸಂಹಿತೆ ಜಾರಿಯಲ್ಲಿದೆ. ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ನಾವು ಅಬಕಾರಿ ಅಕ್ರಮ ತಡೆಗಟ್ಟಲಿಕ್ಕೆ ಒಂದು ಟೀಮ್ ಮಾಡಿ ರಹಸ್ಯವಾಗಿ ಭೇದಿಸಿದಂಥ ಜಿಲ್ಲೆ ಹಾಗೂ ತಂಡ ಇವತ್ತೇನು 40 ಬಾಕ್ಸ್ ಸೀಸ್ ಮಾಡಿದ್ದಾರೆ. ಇದು ಅಬಕಾರಿ ಅಕ್ರಮಕ್ಕೂ ಅಥವಾ ಯಾವುದಕ್ಕೆ, ಹೇಗೆ, ಎಲ್ಲಿಂದ ಬಂತು ಅನ್ನೋದನ್ನು ತನಿಖೆಯ ಮೂಲಕ ಪತ್ತೆ ಹಚ್ಚಬೇಕಾಗಿದೆ. ಇವತ್ತು ಬೆಳಗ್ಗೆ ಮೊಬೈಲ್ ಗ್ರಾಮದಲ್ಲಿ ಒಬ್ಬ ಆರೋಪಿ ಮತ್ತು 45 ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡು ಇವತ್ತು ದಿವಸ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಆರೋಪಿ ಅರುಣ್ ಯಲ್ಲಪ್ಪ ಕಲ್ಲೋಳಿ ಅಂತ ಬೆಳಗಾವಿ ಗ್ರಾಮದಲ್ಲಿ. ಮತ್ತು ಈ ರೀತಿ ಮುಧೋಳ ತಾಲೂಕಿನಲ್ಲಿ ಪೂರ್ತಿಯಾಗಿ ನಾವು ಎಲ್ಲೇ ಅಬಕಾರಿ ಅಕ್ರಮ ಕಂಡುಬಂದರೂ ಕೂಡ ಬಿಡಬಾರ್ದು ಅನ್ನುವ ಒಂದು ಉದ್ದೇಶದಿಂದ, ಎಲ್ಲೇ ಇರಲಿ ನಾವು ಅದನ್ನು ಅಕ್ರಮವನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಇದು ರಬಕವಿ ಬನಹಟ್ಟಿ ತಾಲೂಕಿಗೆ ಸಂಬಂಧಪಟ್ಟಿದ್ದು ಮತ್ತು ತೇರದಾಳ್ ಮತಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಈಗಾಗಲೇ ಲೋಕಸಭಾ ನೀತಿ ಸಂಹಿತೆ ತಿಂಗಳ 16ನೇ ತಾರೀಕಿಗೆ ಜಾರಿ ಹೊಂದಿದೆ. 16ರಿಂದ ಇಲ್ಲಿವರೆಗೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳುವಾದರೆ ಸುಮಾರು 777 ಲೀಟರು ನಾವು ಈಗಾಗಲೇ ಸೀಸ್ ಮಾಡಿದ್ದೇವೆ. 10 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೇವೆ. ಅದರಲ್ಲಿ 3 4 ವೀಲರ್ ವೆಹಿಕಲ್ ಇದ್ದಾವೆ. ಈ ಹಿಂದೆಯೂ ಕೂಡ ವಿಠಲ ಜಿರಂಟ್ಲಿದವರು 40 ಲೀಟರ್ ಗೋವಾ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ. ಒಂದು ಎರಿಟಿಗಾ ಕಾರನ್ನು ಜಪ್ತು ಮಾಡಿಕೊಂಡಿದ್ದಾರೆ. ತನಿಖೆ ಮುಂದುವರೆದಿದೆ. ಗೋವಾ ಲಿಕ್ಕರ್ ಆಗಲಿ, ನಮ್ಮ ಯಾವುದೇ ಥರನಾದಂಥ ಸುಂಕರಹಿತ ಮದ್ಯ ಆಗಲಿ, ಕಳ್ಬಟ್ಟಿ ಇರಲಿ, ಯಾವುದನ್ನು ಕೂಡ ನಮ್ಮ ಅಬಕಾರಿ ಇಲಾಖೆಯಿಂದ ಅಕ್ರಮವನ್ನು ತಡೆಗಟ್ಟಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಜಿಲ್ಲೆಯಾದ್ಯಂತ ಇವಾಗ ಬೀಳಗಿ ಮತಕ್ಷೇತ್ರ ಇರಲಿ, ಹುಣಗುಂದ ಮತಕ್ಷೇತ್ರ ಇರಲಿ, ತೇರದಾಳ್ ಇರಲಿ, ಎಲ್ಲ ಕಡೆಗೂ ಕೂಡ ಸುಮಾರು 15 ವಿವಿಧ ಪ್ರದೇಶಗಳಲ್ಲಿ ದಾಳಿ ಮಾಡಿ ಸುಮಾರು 18 ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ. ಈಗಾಗಲೇ ಸುಮಾರು ಒಟ್ಟು ಮೌಲ್ಯ ಅವರು ಈ ಜಿಲ್ಲೆಯಾದ್ಯಂತ ನಾವು ವಶಪಡಿಸಿಕೊಂಡಿರೋದು 35 ಲಕ್ಷ ರೂಪಾಯಿದ್ದು ವಾಹನ ಮತ್ತು ಮದ್ಯ ಎಲ್ಲವೂ ಸೇರಿ 35 ಲಕ್ಷ ರೂಪಾಯಿದ್ದು ಜಪ್ತುಪಡಿಸಿಕೊಂಡ ವಸ್ತುವಿನ ಮೌಲ್ಯ 35 ಲಕ್ಷ ರೂಪಾಯಿ ಆಗುತ್ತದೆ. ಮತ್ತು 18 ಜನ ಆರೋಪಿಗಳನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ. ಈಗಾಗಲೇ 18 ಗಂಭೀರವಾದಂಥ ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಇದೇ ರೀತಿ ಇನ್ನೂ ಚುನಾವಣೆ ನೀತಿ ಸಂಹಿತೆ ಮುಗಿಯವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿತದೆ. ಯಾವತ್ತೂ ಕೂಡ ಅಬಕಾರಿ ಅಕ್ರಮಗಳಿಗೆ ಅಬಕಾರಿ ಇಲಾಖೆ ನಿರ್ವಹಣೆ ಆಗ್ತದೆ. ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಯಾವುದೂ ಕೂಡ ಅಕ್ರಮ ಆಗಬಾರ್ದು. ನೀತಿ ಸಂಹಿತೆ ಜಾರಿಗೊಂಡಾಗಿನಿಂದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕವಾಗಿ ಚುನಾವಣೆ ನಡೀಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲೂ ಕೂಡ ಮಧ್ಯೆ ಅಕ್ರಮವಾಗಿ ಹೋಗಬಾರ್ದು, ಚುನಾವಣೆಗೆ ಬಳಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ತಡೆಗಟ್ಟಲಿಕ್ಕೆ ಹಗಲು ರಾತ್ರಿ ಕೂಡ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಕಾರ್ಯ ನಡೆಸ್ತಾ ಇದ್ದಾರೆ. ಇದು ನಾನು ವೈಯಕ್ತಿಕವಾಗಿ ಅವರನ್ನು ತುಂಬ ಹೃದಯದಿಂದ ಶ್ಲಾಘನೀಯ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹಧನವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲವೂ ಕೂಡ ಶ್ಲಾಘನೀಯವಾದಂಥದ್ದು.